ಒಂದ್ಸಲ ಯೋಚನೆ ಮಾಡಿದ್ರೆ ಆ ಜಗತ್ತಿನಾಗ ಅತಿ ಡೇಂಜರಸ್ ಆದ ಆಯುಧ ಅಂದ್ರೆ ಅದ್ಯಾವುದೋ ಗನ್ ಅಥವಾ ಕತ್ತಿ ಅಲ್ಲ, ಬದಲಾಗಿ ಅದು ಒಂದು ಟ್ರೈನ್ಡ್ ಮೈಂಡ್. ಅಂದ್ರೆ ತರಬೇತಿ ಪಡೆದ ಮನುಷ್ಯನ ಮೆದುಳು. ಹೌದು. ನಮಸ್ಕಾರ, ನನ್ನ ಹೆಸರು ಪ್ರೀತಮ್. ಮತ್ತೆ ನನ್ನ ಹೆಸರು ಪ್ರಿಯಾ. ಇವತ್ತಿನ ಈ ಡೀಪ್ ಡೈವ್ ಒಳಗ ನಾವು ಆ ಮನುಷ್ಯನ ಮನಸ್ಸಿನ ಕರಾಳ ಮುಖದ ಬಗ್ಗೆ ಮಾತಾಡಕತ್ತೀವಿ. ಈ ಚರ್ಚೆ ಶುರು ಮಾಡೋಕ್ ಮುಂಚೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಟು ಸೈಕೋ ಫ್ಯಾಕ್ಟ್ ಹಬ್. ಖರೆ, ಇವತ್ತಿನ ಟಾಪಿಕ್ ಬಹಳ ಸೆನ್ಸಿಟಿವ್ ಐತಿ. ನಾವು ಯೂನಿವರ್ಸಿಟಿ ಆಫ್ ಟ್ಯಾಸ್ಮೇನಿಯಾ ಮತ್ತೆ ಸೇಜ್ ಓಪನ್ ಜರ್ನಲ್ ನಂತಹ ರಿಸರ್ಚ್ ಇಟ್ಕೊಂಡು ಈ ಕವರ್ಟ್ ಮ್ಯಾನಿಪ್ಯುಲೇಷನ್ ಅಂದ್ರೆ ಗುಪ್ತ ಭಾವನಾತ್ಮಕ ನಿಯಂತ್ರಣದ ಬಗ್ಗೆ ಚರ್ಚೆ ಮಾಡಕತ್ತೀವಿ. ಇಲ್ಲಿ ಮುಖ್ಯ ಉದ್ದೇಶ ಯಾವುದೇ ಗಂಡು ಅಥವಾ ಹೆಣ್ಣು ಅಂತ ದೂಷಿಸೋದಲ್ಲ, ಬದಲಾಗಿ ಈ ರಿಸರ್ಚ್ ಪ್ರಕಾರ ಕೆಲವರ ನಡವಳಿಕೆಯಾಗ ಕಂಡುಬರುವ ಆ ಗುಪ್ತ ನಿಯಂತ್ರಣದ ಮಾದರಿಗಳನ್ನ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಮ್ಯಾನಿಪ್ಯುಲೇಷನ್ ಅಥವಾ ಇನ್ನೊಬ್ರನ್ನ ಕಂಟ್ರೋಲ್ ಮಾಡೋದು ಅಂದ ತಕ್ಷಣ ಲೈಕ್ ಬೈಯೋದು, ಹೊಡೆಯೋದು ನೆನಪಾಗ್ತೈತಿ. ಅದರ ವಿಜ್ಞಾನ ಏನ್ ಹೇಳ್ತೈತಿ ಅಂತ ನೋಡೋದು ಬಹಳ ಮುಖ್ಯ. ಹೌದು. ಸೇಜ್ ಓಪನ್ನ ಡೇಟಾ ಪ್ರಕಾರ ಪುರುಷರು ಹೆಚ್ಚಾಗಿ ಓವರ್ಟ್ ಅಂದ್ರೆ ನೇರವಾದ ತಂತ್ರಗಳನ್ನ ಬಳಸಿದ್ರೆ, ಮಹಿಳೆಯರು ಹೆಚ್ಚಾಗಿ ಕವರ್ಟ್ ಅಂದ್ರೆ ಪರೋಕ್ಷ ತಂತ್ರಗಳನ್ನ ಬಳಸ್ತಾರ ಅಂತ ಐತಿ. ಇಲ್ಲೇ ಆ ಹೈಡ್ ಮತ್ತೆ ಕೆಂಪ್ ಅವರ ರಿಸರ್ಚ್ನ ಒಂದು ಆಘಾತಕಾರಿ ಅಂಶ ಹೊರಗೆ ಬರೋದು. ನಾವು ಯಾವಾಗ್ಲೂ ಇಮೋಷನಲ್ ಇಂಟೆಲಿಜೆನ್ಸ್ ಬಹಳ ಇದ್ದಷ್ಟು ಒಳ್ಳೇದು ಅಂತ ಅನ್ಕೊಂಡಿವಿ, ಹೋದಿಲ್ಲ? ಹೌದು, ಖಂಡಿತ. ಆದ್ರ ಕೆಲವೊಮ್ಮೆ ಈ ಇಮೋಷನಲ್ ಇಂಟೆಲಿಜೆನ್ಸ್ ಹೆಚ್ಚಿರೋವರು ಅದನ್ನ ಬೇರೆಯವರ ಒಳಿತಿಗಾಗಿ ಬಳಸೋ ಬದಲು ದೌರ್ಬಲ್ಯಗಳನ್ನ ಅರ್ಥಕೊಂಡು ಲೈಕ್ ಕುತಂತ್ರದಿಂದ ಕಂಟ್ರೋಲ್ ಮಾಡಾಕ ಅಸ್ತ್ರವಾಗಿ ಬಳಸ್ತಾರಂತೆ. ವಾವ್, ಇದು ಒಂಥರ ಕಂಪ್ಯೂಟರ್ ಹ್ಯಾಕರ್ ಇದ್ದಂಗ. ಲೈಕ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡ್ತೈತಿ ಅಂತ ಅವ್ರಿಗೆ ಪಕ್ಕಾ ಗೊತ್ತಿರ್ತೈತಿ. ಕರೆಕ್ಟ್. ಆದ್ರೆ ಅವರು ಆ ನಾಲೆಜ್ ಅನ್ನ ಸಿಸ್ಟಮ್ ರಿಪೇರ್ ಮಾಡಕ್ ಬಳಸಂಗಿಲ್ಲ, ಬದಲಾಗಿ ಲೂಪ್ ಹೋಲ್ ಹುಡುಕಿ ಆ ಸಿಸ್ಟಮ್ ಹ್ಯಾಕ್ ಮಾಡಕ್ ಬಳಸ್ತಾರ. ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನ ಹಿಂಗೂ ಬಳಸಬಹುದು ಅನ್ನೋದು ಬೆಚ್ಚ ಬೀಳ್ಸೋಂಗೈತಿ. ಆ ಹ್ಯಾಕರ್ ಹೋಲಿಕೆ ಬಹಳ ನಿಖರವಾಗೈತೆ. ಯಾಕಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಕೇವಲ ಒಂದು ಟೂಲ್ ಅಷ್ಟೇ. ಆದ್ರೆ ಅದನ್ನ ಆ ರೀತಿ ಕೆಟ್ಟದಾಗಿ ಬಳಸಾಕ ಪ್ರೇರೇಪಿಸುವ ಮನಸ್ಥಿತಿ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆ ಡಾರ್ಕ್ ಟ್ರಯಾಡ್ ಅಂತಾರಲ್ಲ. ಹೌದು. ಆ ಡಾರ್ಕ್ ಟ್ರಯಾಡ್ ಪರಿಕಲ್ಪನೆಯಾಗ 3 ಕರಾಳ ಗುಣಗಳಿರ್ತಾವ. ಮೊದಲನೇದು ನಾರ್ಸಿಸಿಸಂ, ಅಂದ್ರೆ ವಿಪರೀತ ಅಹಂಕಾರ ಮತ್ತೆ ಬೇರೆಯವರ ಬಗ್ಗೆ ಕಾಳಜಿ ಇಲ್ಲದಿರೋದು. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಇವರು ಸಮಾಜದ ಕಣ್ಣಾಗ ತಾವು ಬಹಳ ನಿಸ್ವಾರ್ಥಿ ಅಥವಾ ಸಂತ್ರಸ್ತೆ ಅಂತ ಬಿಂಬಿಸ್ಕೊಳ್ತಾರ. ಖರೆ ಮಾತು. ನಾನು ಎಲ್ಲರಿಗೋಸ್ಕರ ಬದುಕ್ತೀನಿ ಅಂತ ಹೇಳ್ತಾನೆ ಮನೆಯಾಗ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರ. ಇದನ್ನೇ ವಲ್ನರಬಲ್ ನಾರ್ಸಿಸಿಸಂ ಅನ್ನೋದು. ಮತ್ತೆ ಎರಡನೇದು ಆ ಮ್ಯಾಕಿಯಾವೆಲ್ನಿಯನಿಸಂ, ಅಂದ್ರೆ ತಮ್ಮ ಲಾಭಕ್ಕಾಗಿ ದೀರ್ಘಕಾಲದ ತಂತ್ರಗಳನ್ನ ಮಾಡೋದು. ಇವರಿಗೆ ಮನುಷ್ಯರಂದ್ರೆ ಲೈಕ್ ಕೇವಲ ಆ ಚದುರಂಗದ ದಾಳಗಳಿದ್ದಂಗ. ಎಕ್ಸಾಕ್ಟ್ಲಿ. ಮತ್ತೆ ಮೂರನೇದು ಸೈಕೋಪತಿ. ತಾವೇನ್ ಮಾಡ್ತಾ ಇದೀವಿ ಅಂತ ಗೊತ್ತಿದ್ರೂ ಆ ಗಿಲ್ಟ್ ಅಂದ್ರೆ ಅಪರಾಧಿ ಭಾವನೆ ಕಿಂಚಿತ್ತೂ ಇರೋದಿಲ್ಲ. ಆದ್ರ ಇಲ್ಲೊಂದು ದೊಡ್ಡ ಡೌಟ್ ಬರ್ತೈತಿ. ಸೈಕೋಪತಿ ಅಂದ ತಕ್ಷಣ ನಮ್ಗೆ ಆ ಸಿನಿಮಾಗಳಾಗ ಬರೋ ಕ್ರಿಮಿನಲ್ಗಳು ನೆನ್ಪಾಗ್ತಾರ. ದಿನನಿತ್ಯದ ಸಂಬಂಧಗಳಾಗ ಲೈಕ್ ನಮ್ಮ ಮನೆಯಾಗೆ ಇರೋ ಒಬ್ಬ ವ್ಯಕ್ತಿ ಇಷ್ಟೊಂದು ಸಹಜವಾಗಿ ನಾಟಕ ಮಾಡಕ್ ಹೆಂಗ್ ಸಾಧ್ಯ? ಇದು ಸಾಮಾನ್ಯ ಜನರಿಗೆ ಯಾಕೆ ಗೊತ್ತಾಗೋದಿಲ್ಲ? ಅಲ್ಲೇ ಇರೋದು ಅಸಲಿ ಗುಟ್ಟು. ನಾವು ಮಾತಾಡಕತ್ತಿರೋದು ಸಬ್ ಕ್ಲಿನಿಕಲ್ ಸೈಕೋಪತಿ ಬಗ್ಗೆ. ಇವರು ಜೈಲಿಗೆ ಹೋಗುವಂಥ ಕ್ರೈಮ್ ಮಾಡೋದಿಲ್ಲ, ರಕ್ತ ಹರಿಸೋದಿಲ್ಲ. ಅಂದ್ರೆ ಅವರು ಬಹಳ ನಾರ್ಮಲ್ ಆಗಿ ಕಾಣ್ತಾರೆ. ಹೌದು. ಇವರ ಮುಖವಾಡ ಬಹಳ ಆಕರ್ಷಕವಾಗಿ ಅಂದ್ರೆ ಚಾರ್ಮಿಂಗ್ ಆಗಿ ಇರ್ತೈತಿ. ಆ ಚಾರ್ಮ್ ಹಿಂದೆ ಇರೋ ಇಮೋಷನಲ್ ಕೋಲ್ಡ್ನೆಸ್ ಸಾಮಾನ್ಯ ಜನರಿಗೆ ಅರ್ಥ ಆಗೋದೇ ಇಲ್ಲ. ಹಂಗಂದ್ರ ಈ ಡಾರ್ಕ್ ಟ್ರಯಾಡ್ ವ್ಯಕ್ತಿತ್ವಗಳು ನಿಜ ಜೀವನದಾಗ ಹೆಂಗೆ ಕೆಲಸ ಮಾಡ್ತಾವ? ಸಂಶೋಧಕರು ಗುರುತಿಸಿರುವ ಆ 8 ಪ್ರಮುಖ ಗುಪ್ತ ತಂತ್ರಗಳೇನಿದಾವಲ್ಲ, ಅದನ್ನು ಒಂದೊಂದಾಗಿ ನೋಡೋಣ. ಖಂಡಿತ. ಮೊದಲನೇದು ಗ್ಯಾಸ್ ಲೈಟಿಂಗ್, ಅಂದ್ರೆ ಎದುರಿನ ವ್ಯಕ್ತಿಯ ನೆನಪು ಮತ್ತು ವಾಸ್ತವದ ಗ್ರಹಿಕೆಯನ್ನೇ ಸಂಪೂರ್ಣ ಸುಳ್ಳು ಅಂತ ನಂಬಿಸೋದು. ಆದ್ರೆ ಇದು ಹೆಂಗ್ ಕೆಲಸ ಮಾಡ್ತೈತಿ? ಸ್ಪ್ರಿಂಗರ್ ಜರ್ನಲ್ ಪ್ರಕಾರ ಇದು ನಿಧಾನವಾಗಿ ನಡೆಯುವಂಥ ಪ್ರಕ್ರಿಯೆ. ಒಂದೇ ದಿನಕ್ಕೆ ಯಾರೂ ತಮ್ಮ ನೆನಪನ್ನ ಡೌಟ್ ಪಡೋದಿಲ್ಲ. ಸಣ್ಣ ಸಣ್ಣ ವಿಚಾರಗಳಾಗ ವಾಸ್ತವವನ್ನ ತಿರುಚೋದು. ಲೈಕ್ ನಾನ್ ಹಂಗ್ ಹೇಳೇ ಇಲ್ಲ, ನೀನೇ ಹಂಗ್ ಅನ್ಕೊಂಡಿದ್ಯಾ ಅಂತ ಪದೇ ಪದೇ ಹೇಳೋದು. ಹೌದು. ಆವಾಗ ಬಲಿಪಶುವಿನ ಮೆದುಳಾಗ ಕಾಗ್ನಿಟಿವ್ ಡಿಸ್ಸೊನೆನ್ಸ್ ಶುರುವಾಗ್ತೈತಿ. ಅಚ್ಚರಿ ಅಂದರ ವಲ್ನರಬಲ್ ನಾರ್ಸಿಸಿಸಂ ಇರುವ ಪುರುಷರು ಕೂಡ ಇದನ್ನ ಅತಿ ಹೆಚ್ಚು ಬಳಸ್ತಾರಂತ. ವಾವ್, ಬಹಳ ಡೇಂಜರಸ್ ಇದು. ಇನ್ನು ಎರಡನೇ ತಂತ್ರ ಆ ಗಿಲ್ಟ್ ಟ್ರಿಪ್ಪಿಂಗ್. ಲೈಕ್ ನಾನು ನಿನ್ಗಾಗಿ ನನ್ನ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡಿದೆ, ಆದ್ರೂ ನೀನು ಹಿಂಗೆ ಮಾಡಿದೆ ಅಂತ ಎದುರುನವರನ್ನ ಅಪರಾಧಿಯಂತೆ ಫೀಲ್ ಮಾಡಿಸೋದು. ಗಿಲ್ಟ್ ಟ್ರಿಪ್ಪಿಂಗ್ ಮ್ಯಾನಿಪುಲೇಷನ್ ಆಗೋದು ಯಾಕಂದ್ರೆ ಅಲ್ಲಿ ಹೇಳಿಕೊಳ್ಳುವ ತ್ಯಾಗ ನಿಜವಾದ ತ್ಯಾಗ ಆಗಿರೋದಿಲ್ಲ. ಅದೊಂದು ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಅಂದ್ರೆ
ನಾನು ಇಷ್ಟು ಮಾಡಿದ್ದೀನಿ, ಸೊ ನೀನು ನನ್ನ ಕಂಟ್ರೋಲ್ ಒಳಗೆ ಇರಬೇಕು ಅನ್ನೋ ಅಜೆಂಡಾ. ಕರೆಕ್ಟ್. ಅಪರಾಧಿ ಭಾವನೆ ಹುಟ್ಟಿಸಿದ್ರ ಆ ವ್ಯಕ್ತಿ ಇವರನ್ನ ಪ್ರಶ್ನೆ ಮಾಡೋದಿಲ್ಲ, ಕೇವಲ ಇವರನ್ನ ಖುಷಿ ಪಡ್ಸಕ ಟ್ರೈ ಮಾಡ್ತಾನ. ಆಮೇಲೆ ಈ ಲವ್ ಬಾಂಬಿಂಗ್ ಅನ್ನೋ ಕಾನ್ಸೆಪ್ಟ್ ಬಹಳ ಇಂಟ್ರೆಸ್ಟಿಂಗ್ ಐತಿ. ಇದು ಕೇಳಿದ್ರೆ ಲೈಕ್ ಒಂಥರ ಡ್ರಗ್ಸ್ ಕೊಟ್ಟಂಗೆ ಅನ್ಸಲ್ವಾ? ಎಕ್ಸಾಕ್ಟ್ಲಿ. ಮೊದಲು ವಿಪರೀತ ಪ್ರೀತಿ ಕೊಟ್ಟು ಹೈ ಮಾಡೋದು, ಆಮೇಲೆ ಒಮ್ಮೆಲೆ ಕಡೆಗಣಿಸೋದು. ಆ ವ್ಯಕ್ತಿ ಪ್ರೀತಿಗಾಗಿ ಭಿಕ್ಷೆ ಬೇಡೋ ಹಂಗ್ ಮಾಡೋ ತಂತ್ರ ಇದು. ಮೆದುಳಿನಾಗ ಇದು ಹೆಂಗ್ ಕೆಲಸ ಮಾಡ್ತೈತಿ? ನೀವು ಡ್ರಗ್ಸ್ಗೆ ಹೋಲ್ಸಿದ್ದು 100% ಸತ್ಯ. ಲವ್ ಬಾಂಬಿಂಗ್ ನಡೀತಾಗ ಮೆದುಳಿನಾಗ ಡೋಪಮೈನ್ ಮತ್ತೆ ಆಕ್ಸಿಟೋಸಿಲ್ ಹಾರ್ಮೋನ್ಗಳು ವಿಪರೀತವಾಗಿ ರಿಲೀಸ್ ಆಗ್ತಾವ. ಓ, ಅಂದ್ರೆ ಅದೊಂದು ಕೆಮಿಕಲ್ ಅಡಿಕ್ಷನ್ ಆಗ್ಬಿಡ್ತೈತಿ. ಹೌದು. ದಿಢೀರಂತ ಪ್ರೀತಿ ನಿಲ್ಲಿಸಿದಾಗ ಆ ಮೆದುಳು ವಿಡ್ರಾಯಲ್ ಸಿಂಪ್ಟಮ್ಸ್ ಅನುಭವಿಸ್ತೈತಿ. ಆ ಕೆಮಿಕಲ್ ಹೈ ವಾಪಸ್ ಬೇಕು ಅಂತ ಮ್ಯಾನ್ಯುಪ್ಯುಲೇಟರ್ ಏನ್ ಹೇಳಿದ್ರೂ ಕೇಳಕ್ ತಯಾರಾಗ್ತಾನ. ಇದನ್ನೇ ಟ್ರಾಮಾ ಬಾಂಡಿಂಗ್ ಅನ್ನೋದು. ಅಂದ್ರೆ ಇದು ಕೇವಲ ಭಾವನೆಗಳ ಆಟ ಅಲ್ಲ, ಕೆಮಿಕಲ್ಸ್ ಜೊತೆ ಆಡೋ ಆಟ. ಇನ್ನು ಆ ಎಮೋಷನಲ್ ಬ್ಲ್ಯಾಕ್ಮೇಲ್ ಬಗ್ಗೆ ರಿಸರ್ಚ್ FOG ಫಾಗ್ ಅನ್ನೋ ಫ್ರೇಮ್ ವರ್ಕ್ ಕೊಟ್ಟೈತಿ. ಫಿಯರ್, ಆಬ್ಲಿಗೇಷನ್ ಮತ್ತೆ ಗಿಲ್ಟ್. ಅಂದ್ರೆ ಭಯ, ಕರ್ತವ್ಯ ಮತ್ತೆ ಅಪರಾಧಿ ಭಾವನೆ ಬಳಸಿ ಕಂಟ್ರೋಲ್ ಮಾಡೋದು. ಇದು ಬಹಳ ಜನರಲ್ಲಿ ತಮ್ಮ ಲೈಫ್ನಾಗ ನಡೆದಂಗ ಅನ್ಸ್ತಿರ್ಬೋದು. ಖಂಡಿತ. ಇನ್ನು 5ನೇ ತಂತ್ರವಾಗಿ ನಾವು ವಿಕ್ಟಿಮ್ ಪ್ಲೇಯಿಂಗ್ ಅನ್ನ ನೋಡಬಹುದು. ಇಲ್ಲಿ ಆ DARVO ಕಾನ್ಸೆಪ್ಟ್ ಬರ್ತೈತಿ. ಅಂದ್ರೆ ತಾವೇ ತಪ್ಪು ಮಾಡಿದ್ರು ಮೊದಲು ಡಿನೈ ಮಾಡೋದು, ಆಮೇಲೆ ಅಟ್ಯಾಕ್ ಮಾಡೋದು. ಹೌದು. ಕೊನೆಗೆ ಸೀನ್ ಉಲ್ಟಾ ಮಾಡಿ ತಾವೇ ಸಂತ್ರಸ್ತರು ಅಂತ ಅಳ್ತಾರ. ಎದುರಿನ ವ್ಯಕ್ತಿಗೆ ಅಯ್ಯೋ ಪಾಪ ಅಂತ ಅನ್ನಿಸಿ ತಪ್ಪು ಮಾಡಿದವರನ್ನೇ ಸಮಾಧಾನ ಮಾಡೋ ಪರಿಸ್ಥಿತಿ ಬರ್ತೈತಿ. ಇದು ನಿಜಕ್ಕೂ ಮೈಂಡ್ ಗೇಮ್. ಇನ್ನೊಂದು ತಂತ್ರ ಅಂದ್ರೆ ಆ ಸೈಲೆಂಟ್ ಟ್ರೀಟ್ಮೆಂಟ್. ದಿಢೀರಂತ ಮಾತು ಬಿಡುವುದು, ದಿನಗಟ್ಲೆ ಮಾತು ಬಿಟ್ಟು ಲೈಕ್ ನಾನು ಏನ್ ತಪ್ಪು ಮಾಡಿದೆ ಅಂತ ಒದ್ದಾಡುವಂಗ ಮಾಡೋದು. ಇದು ಆ ಪ್ಯಾಸಿವ್ ಅಗ್ರೆಸಿವ್ ಹಿಂಸೆ ಅಂತ ರಿಸರ್ಚ್ ಹೇಳ್ತೈತಿ. ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಮೆದುಳಿನಾಗ ಫಿಸಿಕಲ್ ಪೇನ್ ಅನುಭವಿಸುವ ಜಾಗ ಆಕ್ಟಿವೇಟ್ ಆಗ್ತೈತಿ ಅಂತ ಸ್ಕ್ಯಾನ್ಗಳು ತೋರಿಸ್ಯವ. ಅಂದ್ರೆ ಮಾತು ಬಿಡೋದು ಲೈಕ್ ದೈಹಿಕ ಹಿಂಸೆ ಕೊಟ್ಟಷ್ಟೇ ಸಮ. ಮತ್ತೆ ಈ ಟ್ರಯಾಂಗ್ಯುಲೇಷನ್ ಅಂದ್ರೆ 3ನೇ ವ್ಯಕ್ತಿನ ತಂದು ಹೊಟ್ಟೆ ಕಿಚ್ಚು ಸೃಷ್ಟಿಸೋದು ಅಲ್ವಾ? ಹೌದು. ನೋಡು, ಆ ವ್ಯಕ್ತಿ ಎಷ್ಟು ಚಲೋ ಇದ್ದಾನೆ, ನೀನ್ ಹಿಂಗಿದೆಯಲ್ಲ ಅಂತ ಕಂಪೇರ್ ಮಾಡೋದು. ಮ್ಯಾನ್ಯುಪ್ಯುಲೇಟರ್ಗೆ ಆ ಪವರ್ ಮತ್ತೆ ಕಂಟ್ರೋಲ್ ಬೇಕು, ಅದಕ್ಕೆ ಹಿಂಗ್ ಮಾಡ್ತಾರ. ಆಮೇಲೆ 8ನೇದು ಕವರ್ಟ್ ಕ್ರಿಟಿಸಿಸಂ. ಹೊಗಳುವ ಹಂಗೆ ಆತ್ಮವಿಶ್ವಾಸ ಕುಗ್ಗಿಸುವ ಮಾತುಗಳನ್ನ ಆಡೋದು. ಎಕ್ಸಾಕ್ಟ್ಲಿ. ಪರವಾಗಿಲ್ಲ ಬಿಡು, ಇವತ್ತಾದ್ರೂ ಒಂದು ಕೆಲಸ ಸರಿ ಮಾಡಿದೆ ಅಂತ ವ್ಯಂಗ್ಯ ಮಾಡೋದು. ಇದನ್ನ ಪ್ಲಾಸಿಬಲ್ ಡಿನಯಬಿಲಿಟಿ ಅಂತ ಕರೀತಾರ. ಈ 8 ತಂತ್ರಗಳು ಮೆದುಳನ್ನ ಹೆಂಗ್ ಡ್ಯಾಮೇಜ್ ಮಾಡ್ತಾವಂತ ಮುಂದೆ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಥರದ ಸೈಕಲಾಜಿಕಲ್ ಫ್ಯಾಕ್ಟ್ಸ್ ಬಗ್ಗೆ ರೆಗ್ಯುಲರ್ ಆಗಿ ತಿಳ್ಕೋಬೇಕು ಅಂದ್ರೆ ಸೈಕೋಫ್ಯಾಕ್ಟ್ ಹಬ್ಗೆ ಫಾಲೋ ಮಾಡಿ. ಹೌದು, ಖಂಡಿತ. ಈಗ ಮಾನಸಿಕ ಪರಿಣಾಮಗಳ ಬಗ್ಗೆ ಹೇಳೋದಾದ್ರೆ ಎಬ್ಸ್ಕೋ ರಿಸರ್ಚ್ ಪ್ರಕಾರ ಈ ಕುತಂತ್ರಗಳಿಗೆ ಬಲಿಯಾದವರು ತೀವ್ರವಾದ ಆತಂಕದಿಂದ ಬಳಲ್ತಾರ. ಅಂದ್ರೆ ಆ ಕ್ರಾನಿಕ್ ಆಂಗ್ಸೈಟಿ. ಹೌದು. ರಿಸರ್ಚ್ ಪೇಪರ್ಗಳಾಗ ಇದನ್ನ ವಾಕಿಂಗ್ ಆನ್ ಅನ್ ಎಗ್ ಶೆಲ್ಸ್ ಅಂದ್ರೆ ಮೊಟ್ಟೆಯ ಚಿಪ್ಪಿನ ಮೇಲೆ ನಡೆದಂತಹ ಅನುಭವ ಅಂತ ಕರೀತಾರ. ಯಾವಾಗ ಯಾವ ಮಾತು ಎಲ್ಲಿ ಟ್ರಿಗರ್ ಆಗುತ್ತೋ ಅಂತ ಭಯ. ಮತ್ತೆ ಆ ತೀವ್ರತರವಾದ ಕೇಸ್ಗಳಾಗ ಸ್ಟಾಕ್ಹೋಮ್ ಸಿಂಡ್ರೋಮ್ ಕೂಡ ಕಾಣಬಹುದು ಅಂತೈತಲ್ಲ, ಅಂದ್ರೆ ತನಗೆ ಹಿಂಸೆ ನೀಡುವರನ್ನೇ ರಕ್ಷಿಸಲು ಮುಂದಾಗೋದು. ಛರೆ ಮಾತು. ಈ ಮಟ್ಟಕ್ಕೆ ಮೆದುಳು ಡ್ಯಾಮೇಜ್ ಆಗ್ಬಾರ್ದು ಅಂದ್ರೆ ಇದರ ರೆಡ್ ಫ್ಲಾಗ್ಗಳನ್ನ ಮುಂಚೆನೆ ಗುರ್ತಿಸೋದು ಬಹಳ ಮುಖ್ಯ. ಆ ವಾರ್ನಿಂಗ್ ಸೈನ್ಸ್ ಯಾವುದು? ಯಾವ ತಪ್ಪು ಮಾಡಿದಿದ್ರೂ ಸದಾ ಕ್ಷಮೆ ಕೇಳೋದು, ತಮ್ಮದೇ ನೆನಪಿನ ಶಕ್ತಿ ಬಗ್ಗೆ ತಮಗೆ ಡೌಟ್ ಬರೋದು, ಮತ್ತೆ ಗೆಳೆಯರು ಕುಟುಂಬದಿಂದ ನಿಧಾನವಾಗಿ ದೂರ ಆಗೋದು. ಓ, ಇಲ್ಲಿ ನನಗೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಕಾಡಕತ್ತೈತಿ. ಸಂಬಂಧಗಳಾಗ ಜಗಳವಾದಾಗ ಶಾಂತಿ ಕಾಪಾಡಾಕ ಲೈಕ್ ಸಾರಿ ಕೇಳೋದು ಸಾಧ್ಯ ತಾನೆ? ಹಾಗಾದ್ರೆ ಒಂದು ಆರೋಗ್ಯಕರ ಸಂಬಂಧದಾಗ ಕ್ಷಮೆ ಕೇಳೋದಕ್ಕೂ ಈ ಮ್ಯಾನಿಪುಲೇಷನ್ ಒಳಗ ಬರೋ ನಿರಂತರ ಕ್ಷಮೆ ಕೇಳೋದಕ್ಕೂ ಇರೋ ಗೆರೆ ಎಲ್ಲೈತಿ? ಇದನ್ನ ಗುರುತಿಸೋದು ಹೆಂಗ? ಇದು ಪ್ರತಿಯೊಬ್ರೂ ತಿಳ್ಕೋಬೇಕಾದ ವಿಚಾರ. ಒಂದು ಹೆಲ್ದಿ ರಿಲೇಶನ್ಶಿಪ್ನಾಗ ಸಾರಿ ಕೇಳಿದ್ರ ಅಲ್ಲಿ ಜವಾಬ್ದಾರಿಯ ಅರಿವಿರ್ತೈತಿ, ಮುಂದೆ ಹಿಂಗಾಗ್ದಂಗ ನೋಡ್ಕೊತೀನಿ ಅನ್ನೋ ಗೌರವ ಇರ್ತೈತಿ. ಓಕೆ. ಆದ್ರೆ ಮ್ಯಾನಿಪುಲೇಷನ್ನಾಗ ಬಲಿಪಶು ಕೇವಲ ಭೀತಿಯಿಂದ ಸಾರಿ ಕೇಳ್ತಾರ. ತಾನು ಏನು ತಪ್ಪು ಮಾಡಿದೀನಿ ಅಂತ ಅವರಿಗೇ ಗೊತ್ತಿರೋದಿಲ್ಲ. ಕೇವಲ ಎದುರಿನವರ ಕೋಪವನ್ನ ಶಾಂತ ಮಾಡಬೇಕು ಅಂತ ಕ್ಷಮೆ ಕೇಳ್ತಾರ. ಮೈ ಜುಮ್ಮನಿಸುವಂತ ಸತ್ಯ ಇದು. ಇದೆಲ್ಲ ಕೇಳಿದ ಮೇಲೆ ಸ್ವಲ್ಪ ಆತಂಕ ಆಗೋದು ಸಹಜ. ಆದ್ರೆ ಸೈಕಾಲಜಿ ಒಳಗ ಇದಕ್ಕೆ ಪರಿಹಾರ ಐತಾರೆ. ಈ ಜಾಲದಿಂದ ರಕ್ಷಿಸ್ಕೊಳ್ಳೋದು ಹೆಂಗ? ಸೈಕ್ ಸೆಂಟ್ರಲ್ ಪ್ರಕಾರ ಮೊದಲನೇ ಸ್ಟೆಪ್ ಅಂದ್ರ ಐಡೆಂಟಿಫೈ ಮಾಡೋದು, ಅಂದ್ರ ಹೆಸರಿಡೋದು. ಇದು ಗ್ಯಾಸ್ ಲೈಟಿಂಗ್, ಇದು ಕವರ್ಟ್ ಕ್ರಿಟಿಸಿಸಂ ಅಂತ ಮನ್ಸ್ನಾಗ ಹೆಸರಿಟ್ಟಾಗ ಅದರ ಪ್ರಭಾವ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ. 2ನೇ ಸ್ಟೆಪ್ಪು ಜರ್ನಲ್ ಬರೆಯೋದು ಅಂತೈತಿ.
ಅಂದ್ರೆ ದಿನಾಂಕ ಮತ್ತು ಘಟನೆಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಳೋದು. ಹೌದು. ಇದು ಲೈಕ್ ನಮ್ಮ ಮೆದುಳಿನ ಡೇಟಾ ಕರಪ್ಟ್ ಆಗೋ ಮೊದಲು ಆ ನೆನಪುಗಳನ್ನ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ನಾಗ ಬ್ಯಾಕಪ್ ಇಟ್ಕೊಂಡಂಗಲ್ವಾ? ಎದುರಿನವರು ಎಷ್ಟೇ ವಾಸ್ತವ ತಿರುಚಿದ್ರೂ ನಮ್ಮ ಹತ್ರ ಪ್ರೂಫ್ ಇರ್ತೈತಿ. ಎಕ್ಸಾಕ್ಟ್ಲಿ. ಆ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ ಹೋಲಿಕೆ ಪರ್ಫೆಕ್ಟ್ ಐತಿ. ಮೂರನೇ ಸ್ಟೆಪ್ ಬೌಂಡ್ರಿಗಳು ಮತ್ತೆ ರಿಯಾಲಿಟಿ ಚೆಕ್. ನಂಬಿಕಸ್ಥ ಸ್ನೇಹಿತರೊಡನೆ ಆ ಪರಿಸ್ಥಿತಿಯನ್ನ ಚರ್ಚೆ ಮಾಡೋದು ಬಹಳ ಮುಖ್ಯ. ಅಂದ್ರ ಐಸೋಲೇಟ್ ಆಗದಂಗೆ ನಡ್ಕೋಬೇಕು. ಹೌದು. ಹೊರಗಿನ ಪ್ರಪಂಚದ ಜೊತೆ ಕನೆಕ್ಷನ್ ಇರಲೇಬೇಕು. ಜೊತೆಗೆ ಆ ಕಟ್ಟುನಿಟ್ಟಾದ ಬೌಂಡ್ರಿಗಳನ್ನ ಹಾಕಬೇಕು. ಈ ರೀತಿ ಮಾತಾಡಿದ್ರ ನಾನು ಒಪ್ಪೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು. ಮತ್ತೆ ಇದೆಲ್ಲ ಮೀರಿ ಹೋದಾಗ ವೃತ್ತಿಪರ ಸಹಾಯ ತಗೊಳ್ಳೋದು ಬಹಳ ಮುಖ್ಯ. ಇದನ್ನ ಎದುರಿಸಾಕ ಆ CBT ಅಂದ್ರೆ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅತ್ಯುತ್ತಮ ಚಿಕಿತ್ಸೆ ಅಂತ ರಿಸರ್ಚ್ ಹೇಳತೈತಿ. ಖಂಡಿತ. ಥೆರಪಿ ತೆಗೆದುಕೊಳ್ಳುವುದು ದೌರ್ಬಲ್ಯವಲ್ಲ, ಅದು ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಬುದ್ಧಿವಂತಿಕೆ. ಹೌದು. ಈ ಸಂಪೂರ್ಣ ಚರ್ಚೆಯ ಸಾರಾಂಶವನ್ನು ನೋಡೋದಾದ್ರ ಇದು ಯಾವುದೇ ಲಿಂಗದ ವಿರುದ್ಧ ಅಲ್ಲ. ಮ್ಯಾನಿಪುಲೇಷನ್ ಅನ್ನೋದು ಯಾರಾದ್ರೂ ಮಾಡಬಹುದು. ಖರೆ ಮಾತು. ಆದ್ರೆ ಈ ನಿರ್ದಿಷ್ಟ ಶೈಲಿಯ ಗುಪ್ತ ತಂತ್ರಗಳನ್ನ ಅರಿತುಕೊಳ್ಳೋದು ನಮ್ಮ ರಕ್ಷಣೆಗೆ ಅತ್ಯಗತ್ಯ. ಖಂಡಿತವಾಗಿಯೂ. ಮತ್ತೆ ಈ ತರಹದ ಆಳವಾದ ಮಾಹಿತಿಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಟು ಸೈಕೋಫ್ಯಾಕ್ಟ್ ಹಬ್. ಈಗ ಈ ಚರ್ಚೆ ಮುಗಿಸುವ ಮುನ್ನ ಒಂದು ಹೊಸ ವಿಚಾರದ ಬಗ್ಗೆ ಆಳವಾಗಿ ಯೋಚನೆ ಮಾಡೋಣ. ಹೇಳಿ. ಇವತ್ತು ಸಮಾಜ ಎಲ್ಲರಿಗೂ ಎಂಪಥಿ ಅಥವಾ ಸಹಾನುಭೂತಿ ಇರಬೇಕು ಅಂತ ಪಾಠ ಮಾಡ್ತೈತಿ. ಆದ್ರೆ ಎಂಪಥಿಯನ್ನೇ ಒಂದು ಆಯುಧವನ್ನಾಗಿ ಹ್ಯಾಕರ್ಸ್ ಬಳಸುವ ಟೂಲ್ ತರ ಬಳಸಬಹುದು ಅಂತ ಇಂದಿನ ರಿಸರ್ಚ್ ಸಾಬೀತುಪಡಿಸಿವೆ. ಹೌದು, ಬಹಳ ಶಾಕಿಂಗ್ ಇದು. ಹಾಗಾದ್ರ ಕೇವಲ ಎಂಪಥಿಯನ್ನ ಬೆಳೆಸ್ಕೊಳ್ಳೋದ್ರ ಜೊತೆಗೆ ಆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಲೇ ನಮ್ಮ ವಾಸ್ತವವನ್ನ ಕಳೆದುಕೊಳ್ಳದಂತಹ ರಕ್ಷಣಾತ್ಮಕ ಎಂಪಥಿ ಅಂದ್ರೆ ಡಿಫೆನ್ಸಿವ್ ಎಂಪಥಿಯನ್ನ ನಾವು ಇಂದಿನ ಮಕ್ಕಳಿಗೆ ಕಲಿಸಬೇಕಾದ ಅನಿವಾರ್ಯತೆ ಇದೆಯಲ್ವಾ? ವಾವ್, ಖಂಡಿತ. ಆರಂಭದಾಗ ಹೇಳಿದ್ನಲ್ಲ, ಕಣ್ಣಿಗೆ ಕಾಣದ ಮಾನಸಿಕ ಅಸ್ತ್ರ. ಆ ಅಸ್ತ್ರವನ್ನು ಎದುರಿಸಲು ಪ್ರತಿಯೊಬ್ಬರಿಗೂ ಈ ರಕ್ಷಣಾತ್ಮಕ ಕವಚ ಬೇಕೇ ಬೇಕು. ಹೌದು. ಇದು ಇವತ್ತಿನ ಸಮಾಜ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಚಾರ. ಈ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಿ. ಈ ಡೀಪ್ ಡೈವ್ ಇಷ್ಟ ಆಗಿದ್ರೆ ತಕ್ಷಣ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ಚರ್ಚೆ ಒಳಗ.